Hello friends, welcome back to India for IAS Current Affairs series. This is Manjunath Mudur. In this video, we are going to study about unmanned aerial vehicles. They are popularly known as drones. So popular again anta drones anta karitivi. So they are also called as unmanned aerial vehicles. So this topic it is very important. This is a very important topic for prelims. Why? Because based on drones and unmanned aerial vehicle, in the last 5 years, there are 3 to 4 questions in UPSC prelims. So from that perspective, it is very important. And also the government of India has come up with various regulations and schemes related to unmanned aerial vehicles. So ಆ ದೃಷ್ಟಿಯಿಂದ ನೋಡೋದಾದ್ರೆ, so this topic it is very important. The topic falls under GS3 paper. GS3 paper ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಏನಿದೆ. ಸೊ ವಿದಿನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದಿಸ್ ಟಾಪಿಕ್ ಫಾಲ್ಸ್ ಅಂಡರ್ ಡಿಫೆನ್ಸ್ ಟೆಕ್ನಾಲಜಿ. ಸೊ ರೀಸೆಂಟಾಗಿ ಡ್ರೋನ್ಸ್ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂದರೆ, ಉಕ್ರೇನ್ ಕ್ಯಾರೀಸ್ ಔಟ್ ಮ್ಯಾಸಿವ್ ಡ್ರೋನ್ ಅಟ್ಯಾಕ್ ಆನ್ ರಷ್ಯಾ. ಇಟ್ ಟಾರ್ಗೆಟ್ಸ್ 40 ಮಿಲಿಟರಿ ಏರ್ಕ್ರಾಫ್ಟ್ ಆಫ್ಟರ್ ಮಾಸ್ಕೋ ರೆಕಾರ್ಡ್ಸ್ 472 ಡ್ರೋನ್ ಅಸಾಲ್ಟ್. ಸೊ ರೀಸೆಂಟಾಗಿ ಏನು ಮಾಡುತ್ತೆ ಉಕ್ರೇನು, ನೀವು ಆಪರೇಷನ್ ಸ್ಪೈಡರ್ ವೆಬ್ ಅಂತ ಕೇಳಿರ್ಬೋದು. ಆಸ್ ಅ ಪಾರ್ಟ್ ಆಫ್ ಆಪರೇಷನ್ ಸ್ಪೈಡರ್ ವೆಬ್, ಉಕ್ರೇನ್ ಅಟ್ಯಾಕ್ಸ್ ದಿ ರಷ್ಯಾಸ್ ಮಿಲಿಟರಿ ಏರ್ಕ್ರಾಫ್ಟ್ ಆ್ಯಂಡ್ ರಷ್ಯಾಸ್ ಮಿಲಿಟರಿ ಬೇಸಸ್. ಸೊ ಬಿಕಾಸ್ ಆಫ್ ದ್ಯಾಟ್ ಡ್ರೋನ್ಸ್ ಆರ್ ವೆರಿ ಮಚ್ ನ್ಯೂಸ್. ನೌ ವಿ ವಿಲ್ ಲುಕ್ ಇನ್ ಟು ದಿ ಡೆಫಿನಿಷನ್ ಆಫ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಸೊ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದರೆ ಏನು? ಸೊ ಇಟ್ ಈಸ್ ಎನ್ ಏರ್ಕ್ರಾಫ್ಟ್ ದ್ಯಾಟ್ ಆಪರೇಟ್ಸ್ ವಿದೌಟ್ ಹ್ಯೂಮನ್ ಪೈಲಟ್. As the name itself indicates, unmanned aerial vehicle. So it is an aircraft without a human pilot. So ಅಲ್ಲಿ ಯಾವುದೇ ರೀತಿಯಾದ ಹ್ಯೂಮನ್ ಪೈಲಟ್ ಇರೋದಿಲ್ಲ, ಬಟ್ ಇಟ್ ಈಸ್ ಕಂಟ್ರೋಲ್ಡ್ ರಿಮೋಟ್ಲಿ. ಸೊ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ರಿಮೋಟ್ಲಿ ಆರ್ ಆಪರೇಟೆಡ್ ಆಟೋನಮಸ್ಲಿ. ಸೊ ಇದು ಆಟೋನಮಸ್ ಆಗಿ ಆದರೂ ಏರ್ಕ್ರಾಫ್ಟ್ ಫ್ಲೈ ಆಗ್ಬೋದು, ಅಥವಾ ಒಬ್ಬ ರಿಮೋಟ್ ಹ್ಯೂಮನ್ ಪೈಲಟ್ ಇದನ್ನು ಕಂಟ್ರೋಲು ಮಾಡ್ಬೋದು. ಸೊ ಇಟ್ ಈಸ್ equipped with sensors, cameras and other payloads for specific tasks. ಸೊ ಸ್ಪೆಸಿಫಿಕ್ ಟಾಸ್ಕ್ಗೆ ಅನುಗುಣವಾಗಿ ಇದರಲ್ಲಿ ಸೆನ್ಸರ್ಸ್ ಇರುತ್ತೆ, ಕ್ಯಾಮ್ರಾಸ್ ಇರುತ್ತೆ, ಮತ್ತು ಅದರ್ ಪೇಲೋಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಆಪರೇಷನ್ ಸ್ಪೈಡರ್ ವೆಬ್ ಏನು ಉಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತು. ಸೊ ಅದರ್ ಪೇಲೋಡ್ಸಲ್ಲಿ ಏನಿತ್ತು, ಅಮ್ಯುನಿಷನ್ಸ್ ಇತ್ತು. ಸೊ ಅದೇನು ಮಾಡುತ್ತೆ, ಅಮ್ಯುನಿಷನ್ಸ್ನ ರಷ್ಯನ್ ಏರ್ಕ್ರಾಫ್ಟ್ ಮೇಲೆ ಡ್ರಾಪ್ ಮಾಡಿ ಆ ರಷ್ಯನ್ ಏರ್ಕ್ರಾಫ್ಟ್ನ ಬ್ಲಾಸ್ಟ್ ಮಾಡಿರುತ್ತೆ. ಸೊ ಈ ರೀತಿಯಾದ ಪೇಲೋಡ್ಸ್ ಇರುತ್ತೆ. ಸೊ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ನ ನಾವು ಅಗ್ರಿಕಲ್ಚರ್ ಪರ್ಪಸು ಯೂಸ್ ಮಾಡ್ಬೋದು. ಸೊ ಅಗ್ರಿಕಲ್ಚರಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ಅಗ್ರಿಕಲ್ಚರಲ್ಲಿ ಪೆಸ್ಟಿಸೈಡ್ ಸ್ಪ್ರೇ ಮಾಡಲಿಕ್ಕೆ ಇರ್ಬೋದು, ಅಥವಾ ಫರ್ಟಿಲೈಸರ್, ನ್ಯಾನೋ ಫರ್ಟಿಲೈಸರ್, ಲಿಕ್ವಿಡ್ ನ್ಯಾನೋ ಫರ್ಟಿಲೈಸರ್ ಏನಿದೆ ಅದನ್ನು ಸ್ಪ್ರೇ ಮಾಡಲಿಕ್ಕಾದರೂ ಯೂಸ್ ಮಾಡ್ಬೋದು. ಸೊ ಈ ರೀತಿ ಬೇರೆ ಬೇರೆ ಟಾಸ್ಕ್ಗೆ ಅನುಗುಣವಾಗಿ ಅದರಲ್ಲಿ ಏನಿರುತ್ತೆ, ಪೇಲೋಡ್ಸ್ ಇರುತ್ತೆ. ಸೊ ಕಮಿಂಗ್ ಟು ದ ಕೀ ಫೀಚರ್ಸ್ ಆಫ್ ದಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆರ್ ಡ್ರೋನ್ಸ್. ಇದ್ರ ಫೀಚರ್ಸ್ ನಾವು ನೋಡೋದಾದರೆ, ನೋ ಆನ್ ಬೋರ್ಡ್ ಹ್ಯೂಮನ್ ಪೈಲಟ್ ಇರಲ್ಲ. ದೆನ್ ಕಂಟ್ರೋಲ್ಡ್ ವಯ ಗ್ರೌಂಡ್ ಬೇಸ್ಡ್ ಸಿಸ್ಟಮ್ಸ್. So this drone or unmanned aerial vehicle, it is controlled via ground based systems. Ground based systems ಅಂದರೆ ಹ್ಯೂಮನ್ ಆಪರೇಟ್ ಮಾಡ್ತಿರ್ತಾರೆ, ರಿಮೋಟ್ ಯೂಸ್ ಮಾಡಿಕೊಂಡು ಅದೇ ಇರ್ಬೋದು. ಆರ್ ಎಲ್ಸ್ ಪ್ರೀ ಪ್ರೋಗ್ರಾಮ್ಡ್ ಫ್ಲೈಟ್ ಪಾತ್ಸ್. ಸೊ ಮೊದಲೇ ಅದಕ್ಕೇನು ಮಾಡಿರ್ತಾರೆ, GPS ಯೂಸ್ ಮಾಡಿಕೊಂಡು ಅದರ ಫ್ಲೈಟ್ ಪಾತ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಫ್ಲೈಟ್ ಪಾತ್ ಪ್ರಕಾರ ಅದೇನು ಮಾಡುತ್ತೆ, ಆಪ್ರೇಟ್ ಆಗುತ್ತೆ. Then it is equipped with advanced technologies like GPS, cameras and sensors ಬೇಸ್ಡ್ ಆನ್ ಇಸ್ ಟಾಸ್ಕ್. ಸೊ ಅದರ ಸ್ಪೆಸಿಫಿಕ್ ಟಾಸ್ಕ್ಗೆ, ಯಾವ ಟಾಸ್ಕ್ಗೆ ಆ ಡ್ರೋನ್ನ ಯೂಸ್ ಮಾಡ್ತಾರೆ, ಸೊ ಅದ್ರ ಪ್ರಕಾರ ಅದರಲ್ಲಿ ಏನಿರುತ್ತೆ, GPS, ಕ್ಯಾಮ್ರಾಸ್ ಆ್ಯಂಡ್ ಸೆನ್ಸರ್ಸ್ ಇರುತ್ತೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಸೋರ್ಸಸ್ ಆಫ್ ಪವರ್ ಸಪ್ಲೈ ಫಾರ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಸೊ ಇತ್ತೀಚೆಗೆ 2025 ಫಿಲಿಮ್ಸಲ್ಲಿ ನೀವು ಕ್ವಶನ್ ಪೇಪರ್ನ ನೋಡಿದಾಗ, ಸೊ ಆ ಕ್ವಶನ್ ಪೇಪರಲ್ಲಿ ಕೇಳಿದರು, ಸೊ ದ ಸೋರ್ಸ್ ಆಫ್ ಪವರ್ ಸಪ್ಲೈ ಫಾರ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಸೊ ಒಂದು ಸ್ಟೇಟ್ಮೆಂಟ್ ಏನಿರುತ್ತೆ ಅದರ ಮೇಲೆ ಇರುತ್ತೆ. ಸೊ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಪವರ್ ಸಪ್ಲೈ ಸೋರ್ಸಸ್ ಏನಂತ ನಾವು ನೋಡೋದಾದರೆ, ಬ್ಯಾಟ್ರಿ ಪವರ್ಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಸೊ ಈ ಡ್ರೋನ್ಸ್ ಏನಿರುತ್ತೆ, ಬ್ಯಾಟ್ರಿ ಪವರ್ಡ್ ಇರ್ಬೋದು, ಲಿಥಿಯಂ ಅಯನ್ ಬ್ಯಾಟ್ರಿ ಇರ್ಬೋದು, ಫ್ಯೂಯಲ್ ಸೆಲ್ ಬ್ಯಾಟ್ರಿ ಇರ್ಬೋದು. ದೆನ್ ಇಂಟರ್ನಲ್ ಕಂಬಷನ್ ಇಂಜಿನ್. ಸೊ ಇಂಟರ್ನಲ್ ಕಂಬಷನ್ ಅಂತಂದರೆ ಸಿಮಿಲರ್ ಟು ಅವರ್ ಮೊಪೆಡ್. ಸೊ ನಮ್ದೇನು 2 ವೀಲರ್, 3 ವೀಲರ್, 4 ವೀಲರ್ ಇರುತ್ತೆ, ಇಂಟರ್ನಲ್ ಕಂಬಷನ್ ಪೆಟ್ರೋಲ್ ಇಂಜಿನ್ ಆ್ಯಂಡ್ ಡೀಸೆಲ್ ಇಂಜಿನ್ ಏನಿರುತ್ತೆ. ಸೊ ಅದೇ ರೀತಿ ಇಂಟರ್ನಲ್ ಕಂಬಷನ್ ಇಂಜಿನ್ ಮುಖಾಂತರ ಈ ಡ್ರೋನ್ಸ್ ಆಪರೇಟ್ ಆಗ್ತಿರುತ್ತೆ. ದಟ್ ಈಸ್ ಒನ್ ಆಫ್ ದ ಸೋರ್ಸ್ ಆಫ್ ಪವರ್ ಸಪ್ಲೈ. ಕಮಿಂಗ್ ಟು ದಿ ಥರ್ಡ್, ಹೈಬ್ರಿಡ್ ಪವರ್ ಸಪ್ಲೈ. ಹೈಬ್ರಿಡ್ ಅಂತಂದರೆ ಎಲೆಕ್ಟ್ರಿಕ್ ಇರ್ಬೋದು ಪ್ಲಸ್
internal combustion engine ಇರ್ಬೋದು. So there are some drones which operate on solar powered. So for example, ನೀವು ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದ್ರೆ ಆ ಮೂವಿನಲ್ಲಿ ತೋರಿಸ್ತಾರೆ. So this is a drone which was being captured by the protagonist in the movie. ಮೂವಿನಲ್ಲಿ ಏನು ಹೀರೋ ಇರ್ತಾನೆ ಅವನು ಅದನ್ನು ಡ್ರೋನ್ನ ಕ್ಯಾಪ್ಚರ್ ಮಾಡ್ತಾನೆ. ಸೊ ಅವಾಗ ಒಂದು ಡೈಲಾಗ್ ಬರುತ್ತೆ, ಇಟ್ ಇಸ್ ಆನ್ ಇಂಡಿಯನ್ ಏರ್ಫೋರ್ಸ್ ಡ್ರೋನ್, ಸೋಲಾರ್ ಸೆಲ್ಸ್ ಕುಡ್ ಪವರ್ ಆನ್ ಎಂಟೈರ್ ಫಾರ್ಮ್. ಸೊ ಈ ಮೂವಿ ನೀವು ನೋಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್ yes, drones can also be powered using solar power system. Then fourth one is turbine engines. So these are the sources of power supply for unmanned aerial vehicles. So ಯಾವುದೇ ಒಂದು ಡ್ರೋನ್ ಯಾವುದಾದ್ರೂ ಈ ನಾಲ್ಕು ಏನು ಸೋರ್ಸಸ್ ಆಫ್ ಪವರ್ ಸಪ್ಲೈ ಇದೆ, ಇದು ಯಾವುದಾದ್ರೂ ಒಂದ್ರ ಮೇಲೆ ರಿಲೈ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಆಫ್ ದೀಸ್ ಸೋರ್ಸಸ್ ಆಫ್ ಪವರ್ ಸಪ್ಲೈ ಮೇಲೆ ಆ ಡ್ರೋನ್ ಆಪರೇಟ್ ಆಗ್ತಾ ಇರ್ಬೋದು. ಸೊ ನಾವು ವಿ ವಿಲ್ ಲುಕ್ ಇನ್ ಟು ದಿ ಹೋವರಿಂಗ್ ಮೆಕ್ಯಾನಿಸಮ್ ಆಫ್ ದಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಸೊ ಮೊದಲು ಹೋವರಿಂಗ್ ಮೆಕ್ಯಾನಿಸಮ್ ಅಂದ್ರೇನು ಅಂತ ತಿಳ್ಕೋಬೇಕು. ಸೊ ಹೋವರಿಂಗ್ ಮೆಕ್ಯಾನಿಸಮ್ ಅಂದ್ರೇನು? ಸೊ ಯಾವುದೇ ಒಂದು ಏರಿಯಲ್ ಆಬ್ಜೆಕ್ಟ್ ಇರ್ಬೋದು, ಬಿ ಇಟ್ ಡ್ರೋನ್, ಎನಿಮಲ್, ಹೆಲಿಕಾಪ್ಟರ್ ಆರ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆರ್ ಏರೋಪ್ಲೇನ್. ಸೊ ಅದೇನು ಮಾಡುತ್ತೆ, ಗ್ರೌಂಡ್ ಲೆವೆಲಿಂದ ಸೊ ಹೈಯರ್ ಎಲಿವೇಷನ್ಗೆ ಫ್ಲೈಟ್ ಆಗುತ್ತೆ. ಸೊ ಆ ಫ್ಲೈಟ್ ಆದಾಗ ಒಂದೇ ಎಲಿವೇಷನಲ್ಲಿ ವಿದೌಟ್ ಮೂವಿಂಗ್ ಇನ್ ಎನಿ ಡೈರೆಕ್ಷನ್, ಸೊ ಒಂದೇ ಎಲಿವೇಷನಲ್ಲಿ ಅದು ಕಂಟಿನ್ಯೂಸ್ ಆಗಿ ಫ್ಲೋಟ್ ಆಗ್ತಾ ಇದ್ದರೆ ಅದಕ್ಕೆ ಏನಂತ ಕರಿತೀವಿ, ಹೋವರಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಈ ಹೋವರಿಂಗ್ ಇಟ್ ಈಸ್ ಅ ಕಾಮನ್ ಫೀಚರ್ ಇನ್ ರೋಟರಿ ವಿಂಗ್ ಅನ್ಮ್ಯಾನ್ಡ್ ವೇರಿಯಬಲ್ ವೆಹಿಕಲ್ ಲೈಕ್ ಕ್ವಾಡ್ಕಾಪ್ಟರ್ಸ್ ಆ್ಯಂಡ್ ಹೆಲಿಕಾಪ್ಟರ್ಸ್. ಬಟ್ ಫಿಕ್ಸ್ಡ್ ವಿಂಗ್ UAVs generally cannot hover as they need forward motion to stay aloft. ಸೊ ಇಲ್ಲಿಂದ ಈ ಇನ್ಫಾರ್ಮೇಷನಿಂದ ನಾವು ತಿಳ್ಕೊಬೇಕಾಗಿರೋದು ಏನಂತಂದರೆ, hovering mechanism is not a common feature in all of the unmanned aerial vehicle or drones. It is specific to rotary wing UAVs. ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಏನಕ್ಕೆ ನಾನು ಈ ಡೀಟೇಲ್ಸ್ನ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದರೆ, ಸೊ ಈ ಹೋವರಿಂಗ್ ಮೆಕ್ಯಾನಿಸಮ್ ಮೇಲೆ ಈ ವರ್ಷ ಫಿಲಿಮ್ಸ್ 2025 ಫಿಲಿಮ್ಸ್ ಡ್ರೋನ್ ಕ್ವಶನ್ ಏನಿತ್ತು, ಸೊ ಅದ್ರ ಮೇಲೆ ಒಂದು ಕ್ವಶನ್ ಬಂದಿದೆ. ಸೊ ಆ ಕ್ವಶನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ನಾವು ವಿ ವಿಲ್ ಲುಕ್ ಇನ್ ಟು ದಿ ಲ್ಯಾಂಡಿಂಗ್. ಸೊ ಯಾವ ರೀತಿ ಈ ಡ್ರೋನ್ಸ್ ಲ್ಯಾಂಡ್ ಆಗುತ್ತೆ. ಸೊ ದೇರ್ ಆರ್ ಸಮ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲೈಕ್ ಕ್ವಾಡ್ಕಾಪ್ಟರ್ಸ್ ಆರ್ VTOL ಅಂದರೆ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಡ್ರೋನ್ಸ್ ಏನಿದೆ. ಸೊ ದೇ ಕ್ಯಾನ್ ಪರ್ಫಾರ್ಮ್ ವರ್ಟಿಕಲ್ ಲ್ಯಾಂಡಿಂಗ್, whereas fixed wing UAVs they typically require a runway or a net for landing, so they cannot do vertical ಲ್ಯಾಂಡಿಂಗ್. ಸೊ ಇವಾಗ ಇದೇನಿರುತ್ತೆ ಗ್ರೌಂಡ್ ಅಂತ ತಿಳ್ಕೊಳ್ಳೋಣ. ಸೊ ಕ್ವಾಡ್ಕಾಪ್ಟರ್ಸ್ ಆರ್ VTOLs ಏನಿರುತ್ತೆ, ದೇ ಕ್ಯಾನ್ ಡೈರೆಕ್ಟ್ಲಿ ಲ್ಯಾಂಡ್ ವರ್ಟಿಕಲಿ. ಸೊ ಇಲ್ಲಿ ಫ್ಲೋಟ್ ಆಗ್ತಿದ್ರೆ ಅದು ಇಲ್ಲಿ ಫ್ಲೈ ಆಗ್ತಿದ್ರೆ ಡೈರೆಕ್ಟ್ಲಿ ವರ್ಟಿಕಲಿ ಅದರಲ್ಲಿ ಲ್ಯಾಂಡ್ ಆಗ್ಬೋದು. ವೆರಾಸ್ ದಿ ಸಮ್ ಫಿಕ್ಸ್ಡ್ ವಿಂಗ್ UAVs ಏನಿರುತ್ತೆ, ದೇ ಕೆನಾಟ್ ಡೈರೆಕ್ಟ್ಲಿ ಲ್ಯಾಂಡ್, ದೇ ನೀಡ್ ಅ ರನ್ವೇ. ದೇ ವಿಲ್ ಕಮ್ ಲೈಕ್ ದಿಸ್, ದೆನ್ ದೇ ವಿಲ್ ಲ್ಯಾಂಡ್, ಆರ್ ಎಸ್ ವಿ ನೀಡ್ ಅ ನೆಟ್ ಟು ಕ್ಯಾಪ್ಚರ್ ದೆಮ್. So these are the different types of landing mechanism. So all UAVs cannot perform vertical landing. So that is the takeaway from this. Now we will look into the types of unmanned aerial vehicle based on size and range. So ಅದರ ಪ್ರಕಾರ ನ್ಯಾನೋ ಅಂತ ಇದೆ, ಸ್ಮಾಲ್ ಅಂತ ಇದೆ, ಮೀಡಿಯಮ್ ಅಂತ ಇದೆ, ಲಾರ್ಜ್ ಅಂತ ಇದೆ. ಸೊ ನ್ಯಾನೋ ಡ್ರೋನ್ಸ್, ಸೊ ಅದನ್ನು ನೋಡಿದರೆ ದೇ ಆರ್ ಸ್ಮಾಲ್ ಆ್ಯಂಡ್ ಲೈಟ್ ವೇಟ್. ಸೊ ಯೂಶಲಿ ವೇಟ್ ಈಸ್ ಲೆಸ್ ದ್ಯಾನ್ 250 grams. And they are used for short range surveillance and reconnaissance. Then the small UAVs, their weight ranges 2 to 25 kgs. Then medium unmanned aerial vehicle, their weight 25 to 150 kgs. And they are used for long range surveillance and payload delivery. Then we have large unmanned aerial vehicle. So their weight is 150 kg, above 150 kg. And they are used in combat, that is what recently Ukraine used in Russia, and they are they have a heavy payload and they can go for long endurance missions. So these are the types of unmanned aerial vehicle, that is drones, based on their size and range. So based on functionality ಮೇಲೆ ಕೂಡ ನಾವೇನು ಮಾಡ್ತೀವಿ, ಡ್ರೋನ್ಸ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಫಿಕ್ಸ್ಡ್ ವಿಂಗ್ ಡ್ರೋನ್ಸ್, ಸೆಕೆಂಡ್ ಒನ್ ಇಸ್ ರೋಟರಿ ವಿಂಗ್ ಡ್ರೋನ್ಸ್, third one is hybrid, that is both fixed and rotary wings. So fixed wing ಅಂತಂದ್ರೆ it is like similar to airplanes.
and these type of drones, they are suitable for long range and high endurance missions, surveying large area. ಸೊ ಆ ಥರದ ಮಿಷನ್ಸ್ ಏನಾಗುತ್ತೆ, ಸೊ ಈ ಥರ ಫಿಕ್ಸ್ಡ್ ವಿಂಗ್ ಡ್ರೋನ್ಸ್ನ ಯೂಸ್ ಮಾಡ್ತೀವಿ. ರೋಟರಿ ವಿಂಗ್ ಡ್ರೋನ್ಸ್ ಅಂತಂದರೆ ದೇ ಆರ್ ಸಿಮಿಲರ್ ಟು ಹೆಲಿಕಾಪ್ಟರ್. ಸೊ ಹೆಲಿಕಾಪ್ಟರ್ ಯಾವ ಥರ ವಿಂಗ್ ರೊಟೇಟ್ ಆಗ್ತಿರುತ್ತೆ ಆ ರೀತಿ ಇರುತ್ತೆ. ಆ್ಯಂಡ್ ದೇ ಆರ್ ಕೆಪಬಲ್ ಆಫ್ vertical takeoff and landing, VTOL ಅಂತ ಏನು ಕರಿತೀವಿ. These rotary wing drones are capable of VTOL, and they are ideal for short range and hovering tasks. So they are short range missions ಗೆ ಮತ್ತೆ hovering task ಏನಿರುತ್ತೆ, so for that they are ideal. Whereas the hybrid UAVs drones, they are combination of fixed and rotary wing features, and they can be used for both short term and long range missions. So ಈ ಫಾಲೋಯಿಂಗ್ ಇಮೇಜಲ್ಲಿ ನಾವು ಡ್ರೋನ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ವಿಂಗ್ಸ್ ಆ್ಯಂಡ್ ರೋಟರ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಫಿಕ್ಸ್ಡ್ ವಿಂಗ್ ಇದೆ, ದೆನ್ ವಿ ಹ್ಯಾವ್ ಸಿಂಗಲ್ ರೋಟರ್, ದೆನ್ ವಿ ಹ್ಯಾವ್ ಫಿಕ್ಸ್ಡ್ ವಿಂಗ್ ವಿತ್ ಹೈಬ್ರಿಡ್. ಸೊ ಇಲ್ಲಿ ವಿಂಗ್ ಫಿಕ್ಸ್ಡ್ ಇದೆ, ಇಲ್ಲಿ ಹೈಬ್ರಿಡ್ ವಿಂಗ್ಸ್ ಇದೆ. ದೆನ್ ವಿ ಹ್ಯಾವ್ ಕ್ವಾಡ್ ಕಾಪ್ಟರ್, then we have hexacopter, then we have tricopter. So these are the different drones based on their wings. Then we can classify drones based on their purpose also. First one is military purpose drones, second one is commercial purpose drones, third one is civilian purpose drones. So military purpose andre they are used for combat, surveillance and reconnaissance. Example, so we have MQ-9 Reaper. So MQ-9 Reaper anta drone ide. So this is a military purpose. Then for commercial purpose we can use drones in agriculture. So agriculture pesticides spray ಮಾಡ್ಲಿಕ್ಕೆ ಇರ್ಬೋದು. ಫೋಟೋಗ್ರಫಿ, ಸೊ ದಿಸ್ ಈಸ್ ನೀವೆಲ್ಲರೂ ನೋಡಿರ್ತೀರ, ಫೋಟೋಗ್ರಫಿ ಮಾಡಲಿಕ್ಕೆ ಡ್ರೋನ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತಂದರೆ ಏನಾದರೂ ಸ್ಮಾಲ್ ಸ್ಕೇಲ್ ಗೂಡ್ಸ್ ಏನಿರುತ್ತೆ ಅದನ್ನು ಡೆಲಿವರಿ ಮಾಡೋದಿರ್ಬೋದು. ರೀಸೆಂಟಾಗಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನು ಗ್ರೋಸರಿನ ಡ್ರೋನ್ ಮುಖಾಂತರ ಒಂದು ಮನೆಗೆ ಡೆಲಿವರ್ ಮಾಡಿರ್ತಾರೆ. ಸೊ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಎಕ್ಸಾಂಪಲ್. ದೆನ್ ಫಾರ್ ಸಿವಿಲಿಯನ್ ಪರ್ಪಸ್ಗೆ ಯಾವ ರೀತಿ ಯೂಸ್ ಮಾಡ್ತಾರೆ, ರಿಸರ್ಚ್ ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಡ್ರೋನ್ಸ್ ಯೂಸ್ ಮಾಡ್ತೀವಿ. ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್, ಸೊ ಈ ಥರ ಎಲ್ಲ ಸಿವಿಲಿಯನ್ ಅಪ್ಲಿಕೇಶನ್ಸ್ ಏನಿದೆ ಅಲ್ಲಿ ನಾವು ಡ್ರೋನ್ಸ್ನ ಯೂಸ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ಪರ್ಪಸ್ ಆಲ್ಸೋ ವಿ ಕ್ಯಾನ್ ಕ್ಲಾಸಿಫೈ ದಿ ಡ್ರೋನ್ಸ್. ನಾವು ವಿ ವಿಲ್ ಲುಕ್ ಇನ್ ಟು ದಿ ಅಪ್ಲಿಕೇಶನ್ಸ್ ಆಫ್ ಡ್ರೋನ್ಸ್. ಡ್ರೋನ್ಸ್ದು ಏನು ಅಪ್ಲಿಕೇಶನ್ಸ್ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ವಿ ಕ್ಯಾನ್ ಯೂಸ್ ಡ್ರೋನ್ಸ್ ಇನ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್. ಅಲ್ಲಿ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ಅಂತಂದರೆ ಸರ್ವಿಲೆನ್ಸ್ ಆ್ಯಂಡ್ ರಿಕಾನಿಸನ್ಸ್ ಅಲಾಂಗ್ ದ ಬಾರ್ಡರ್ಸ್. ಸೊ ಬಾರ್ಡರ್ ಏರಿಯಾದಲ್ಲಿ ಸರ್ವಿಲೆನ್ಸ್ ಮತ್ತು ರಿಕಾನಿಸನ್ಸ್ ಮೆಜರ್ಸ್ಗೋಸ್ಕರ ಆ್ಯಂಡ್ ಆಲ್ಸೋ ಮಾನಿಟರಿಂಗ್ಗೆ. ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ್ ಮತ್ತು ಇಂಡಿಯಾ ಚೀನಾ ಬಾರ್ಡ್ರಲ್ಲಿ ಮತ್ತು ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ನಾವು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಸರ್ವಿಲೆನ್ಸ್ ಮಾಡ್ತಿದ್ದೀವಿ. ದೆನ್ ಡ್ರೋನ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆ್ಯಂಡ್ ರಿಯಲ್ ಟೈಮ್ ಮಾನಿಟರಿಂಗ್ ಇನ್ ಕಾನ್ಫ್ಲಿಕ್ಟ್ ಝೋನ್ಸ್. ಸೊ ಇವಾಗ ಏನು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಏನು ನಡೀತಾ ಇದೆ ಸಸ್ಪೆಕ್ಟೆಡ್ ಆ್ಯಕ್ಟಿವಿಟಿ ಕಾನ್ಫ್ಲಿಕ್ಟ್ ಝೋನಲ್ಲಿ, ಸೊ ಇಲ್ಲಿ ಡ್ರೋನ್ಸ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು, ಅಲ್ಲಿ ಏನು ನಡೀತಾ ಇದೆ ಆ್ಯಕ್ಟಿವಿಟೀಸ್ ಏನಾಗ್ತಿದೆ ಅಂತ ತಿಳ್ಕೊಬೋದು. ಆ್ಯಂಡ್ ದಿಸ್ ಹೆಲ್ಪ್ಸ್ ಇನ್ ರಿಯಲ್ ಟೈಮ್ ಮಾನಿಟರಿಂಗ್ ಇನ್ ಕಾನ್ಫ್ಲಿಕ್ಟ್ ಝೋನ್ಸ್. ಸೊ ರಿಯಲ್ ಟೈಮಲ್ಲಿ ಅಲ್ಲಿ ಏನು ನಡೀತಾ ಇದೆ ಅಂತ ನಾವು ತಿಳ್ಕೊಂಡು ಅದರ ಬೇಸಿಸ್ ಮೇಲೆ ನಾವು ಆ್ಯಕ್ಷನ್ಸ್ನ ತೊಗೋಬೋದು. ದೆನ್ ಥರ್ಡ್, ವಿ ಕ್ಯಾನ್ ಯೂಸ್ UAVs ಫಾರ್ ಟಾರ್ಗೆಟೆಡ್ ಸ್ಟ್ರೈಕ್ಸ್. ಸೊ ರೀಸೆಂಟಾಗಿ ಏನು ಮಾಡಿತು, ಇಂಡಿಯಾ ಮತ್ತು ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಆಪರೇಷನ್ ಸಿಂಧೂರ್. ಸೊ ಅಲ್ಲಿ ಏನು ಮಾಡಿದ್ವಿ ನಾವು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ವಿ. ಇನ್ ದ ಸೇಮ್ ವೇ ಪಾಕಿಸ್ತಾನ್ ಮಿಲಿಟರಿ ಆಲ್ಸೋ ಸೆಂಟ್ ಆರ್ ಯೂಸ್ ಡ್ರೋನ್ಸ್ ಟು ಅಟ್ಯಾಕ್ ಆನ್ ಇಂಡಿಯಾ. ಅದನ್ನು ನಾವು ಮಿಡ್ ಏರ್ ಸಿಸ್ಟಮಲ್ಲಿ ಹೊಡೆದಾಕಿರ್ತೀವಿ. ಸೊ ಅದ್ರ ರಿಲೇಟೆಡ್ ನಾವು ಆಕಾಶ್ ಟೀರ್ ಅನ್ನೋ ಒಂದು ವಿಡಿಯೋನ ಕೂಡ ಮಾಡಿದ್ವಿ. ಆಕಾಶ್ ಟೀರ್ ಅಂತಂದರೆ ಇಟ್ ಈಸ್ ಅ ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ವಿಚ್ ಈಸ್ ಡೆವಲಪ್ಡ್ ಬೈ ಇಂಡಿಯಾ. ಸೊ ಅದ್ರ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ವಿ, ಆ ವಿಡಿಯೋನ ನೋಡಿ. ಸೊ ಆಕಾಶ್ ಟೀರ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ವಿ ಕ್ಯಾನ್ ಯೂಸ್ ಡ್ರೋನ್ಸ್ ಇನ್ ಕೌಂಟರ್ ಟೆರರಿಸಮ್ ಆ್ಯಂಡ್ ಆ್ಯಂಟಿ ಇನ್ಸರ್ಜೆನ್ಸಿ ಆಪರೇಷನ್. ಸೊ ಕೌಂಟರ್ ಟೆರರಿಸಮ್ ಮತ್ತು ಆ್ಯಂಟಿ ಇನ್ಸರ್ಜಿ ಆಪರೇಷನ್ಸ್ ಏನಿರುತ್ತೆ ಅಲ್ಲೂ ಕೂಡ ನಾವು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಸೊ ಟೆರರಿಸಮ್ ಮತ್ತು ಇನ್ಸರ್ಜೆನ್ಸಿ ಆ್ಯಕ್ಟಿವಿಟೀಸ್ನ ಮಿಟಿಗೇಟ್ ಮಾಡ್ಬೋದು. ದೆನ್ ಸೆಕೆಂಡ್ ಅಪ್ಲಿಕೇಶನ್ ಈಸ್ ಅಗ್ರಿಕಲ್ಚರ್. ಆ್ಯಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್, ವಿ ಕ್ಯಾನ್ ಯೂಸ್ ಡ್ರೋನ್ಸ್ ಇನ್ ಪ್ರಿಸಿಷನ್ ಅಗ್ರಿಕಲ್ಚರ್. ಯಾವ ರೀತಿ ಮಾನಿಟರಿಂಗ್ ಕ್ರಾಪ್ ಹೆಲ್ತ್ ಏನಿದೆ, ಸೊ ಯಾವ ರೀತಿ ಬೆಳೆ ಬೆಳೀತಾ ಇದೆ ಅದನ್ನು ನಾವು ನೋಡ್ಬೋದು. ಸಾಯಿಲ್ ಕಂಡೀಷನ್ ಏನಿದೆ, ಸಾಯಿಲ್ ಫರ್ಟಿಲಿಟಿ ಯಾವ ಸ್ಟೇಟಸಲ್ಲಿದೆ, ಸಾಯಿಲ್ ಮಾಯ್ಶ್ಚರ್ ಸ್ಟೇಟಸ್ ಏನಿದೆ ಅದನ್ನೆಲ್ಲ ನಾವು ನೋಡ್ಕೋಬೋದು. ಆ್ಯಂಡ್ ಪೆಸ್ಟ್ ಇನ್ಫೆಸ್ಟೇಷನ್ಸ್ ಯೂಸಿಂಗ್ ಸೆನ್ಸರ್ಸ್. ಸೊ ಏನು ಕೀಟನಾಶಕ ಪೆಸ್ಟ್ ಇನ್ಫೆಸ್ಟೇಷನ್ ಆಗ್ತಿದೆ ಅದನ್ನು ಕೂಡ ನಾವು ಏನು ಮಾಡ್ಬೋದು, ಡ್ರೋನ್ ಯೂಸ್ ಮಾಡಿಕೊಂಡು ಮಾನಿಟರ್ ಮಾಡ್ಬೋದು.
ದೆನ್ ಸ್ಪ್ರೇಯಿಂಗ್ ಫರ್ಟಿಲೈಸರ್ ಅಪ್ಲಿಕೇಶನ್ ಇರ್ಬೋದು, ಪೆಸ್ಟಿಸೈಡ್ ಅಪ್ಲಿಕೇಶನ್ ಇರ್ಬೋದು, ಆರ್ ಟು ಇನ್ಕ್ರೀಸ್ ದಿ ವಾಟರ್ ಎಫಿಷಿಯನ್ಸಿ ಇನ್ ಡ್ರಿಪ್ ಆ್ಯಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್. ಸೊ ಆ ಎಲ್ಲ ಪರ್ಪಸ್ಗೆ ನಾವು ಡ್ರೋನ್ಸ್ನ ಯೂಸ್ ಮಾಡ್ಬೋದು. ದೆನ್ ಥರ್ಡ್ ಈಸ್ ಮ್ಯಾಪಿಂಗ್ ಫಾರ್ಮ್ ಲ್ಯಾಂಡ್ಸ್ ಫಾರ್ ಬೆಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಫಾರ್ಮ್ ಲ್ಯಾಂಡ್ಸ್ನ ನಾವು ಏನು ಮಾಡ್ಬೋದು, ಮ್ಯಾಪ್ ಮಾಡೋದು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು. ದಿಸ್ ಹೆಲ್ಪ್ಸ್ ಇನ್ ಬೆಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ದೆನ್ ದ ಥರ್ಡ್ ಅಪ್ಲಿಕೇಶನ್ ಈಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ನಾವು ಡ್ರೋನ್ಸ್ ಯೂಸ್ ಮಾಡ್ತೀವಿ, ಇನ್ ಅಸೆಸಿಂಗ್ ಡ್ಯಾಮೇಜ್ ಇನ್ ಡಿಸಾಸ್ಟರ್ ಹಿಟ್ ಏರಿಯಾಸ್. ಫ್ಲಡ್ಸ್ ಏನಾಗಿರುತ್ತೆ, ಅರ್ಥಕ್ವೇಕ್ ಏನಾಗಿರುತ್ತೆ, ಅಲ್ಲಿ ಎಷ್ಟರ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ, ಸೊ ಡ್ಯಾಮೇಜ್ ಏನಾಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ಅಸೆಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಡ್ರೋನ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಡ್ರೋನ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸಿವಿರಿಟಿ ಆಫ್ ಡ್ಯಾಮೇಜ್ನ ನಾವು ಬೇಗ ಅಸೆಸ್ ಮಾಡ್ಬೋದು, ಅದರ ಜೊತೆಗೆ ರಿಲೀಫ್ ಮೆಜರ್ಸ್ನ ಬೇಗ ಕೊಡ್ಬೋದು. ದೆನ್ ಡೆಲಿವರಿಂಗ್ ಎಮರ್ಜೆನ್ಸಿ ಸಪ್ಲೈಸ್ ಲೈಕ್ ಮೆಡಿಸಿನ್ಸ್ ಆ್ಯಂಡ್ ಫುಡ್ ಇನ್ ಡಿಸಾಸ್ಟರ್ ಹಿಟ್ ಏರಿಯಾಸ್. ಸೊ ಡಿಸಾಸ್ಟರ್ ಹಿಟ್ ಏರಿಯಾದಲ್ಲಿ ಮೆಡಿಸಿನ್ ಮತ್ತು ಫುಡ್ ಸಪ್ಲೈನ ನಾವು ಫಾಸ್ಟಾಗಿ ಡ್ರೋನ್ ಯೂಸ್ ಮಾಡೋದ್ರ ಮುಖಾಂತರ ಸಪ್ಲೈ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಫ್ಲಡ್ ಇರುತ್ತೆ ಕೆಲವೊಂದು ಏರಿಯಾ, ಸೇ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ವಿಲೇಜ್. ಇಲ್ಲಿ ಏನಾಗಿರುತ್ತೆ, ಒಂದು ರಿವರ್ ಹೋಗ್ತಿರುತ್ತೆ. ಸೊ ಆ ರಿವರ್ ಏನು ಮಾಡಿಬಿಡುತ್ತೆ, ಸರ್ಕಲ್ ಮಾಡಿಬಿಡುತ್ತೆ ವಿಲೇಜ್ನ. ಸೊ ಇವಾಗ ಏನಾಗುತ್ತೆ, ಈ ವಿಲೇಜು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸೊ ಅಲ್ಲಿ ನಾವು ಫುಡ್ ಮತ್ತು ಮೆಡಿಸಿನ್ ಸಪ್ಲೈ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಡ್ರೋನ್ಸ್ ಆರ್ ಹೆಲಿಕಾಪ್ಟರ್ಸ್. ಸೊ ಹೆಲಿಕಾಪ್ಟರ್ ಇಟ್ ಈಸ್ ಅ ಕಾಸ್ಟ್ಲಿ ಥಿಂಗ್. ಸೊ ಇನ್ಸ್ಟೆಡ್ ಆಫ್ ದಟ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಯೂಸ್ ಡ್ರೋನ್ಸ್ ಟು ಸೆಂಡ್ ಫುಡ್ ಆ್ಯಂಡ್ ಮೆಡಿಸಿನ್ ಟು ದಿಸ್ ಫ್ಲಡ್ ಹಿಟ್ ಏರಿಯಾ. ಸೊ ಆ ರೀತಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ಬೋದು, ಡ್ರೋನ್ಸ್ನ ಯೂಸ್ ಮಾಡ್ಕೋಬೋದು. ದೆನ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಇನ್ ಇನ್ಅಕ್ಸೆಸಿಬಲ್ ಟೆರೆನ್ಸ್. ಕೆಲವೊಂದು ಏರಿಯಾದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಎಕ್ಸಾಂಪಲ್ ಹಿಮಾಲಯ ಮತ್ತು ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ. ಸೊ ಅಲ್ಲಿ ಸರ್ಚ್ ಮತ್ತು ರೆಸ್ಕ್ಯೂ ಆಪರೇಷನ್ಸ್ನ ನಾವು ಮಾಡಲಿಕ್ಕೆ ಆ ಏರಿಯಾ ಮನುಷ್ಯರು ಹೋಗಲಿಕ್ಕೆ ಇವಾಗಿರಲ್ಲ, ಯಾಕಂದರೆ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಸ್ಲೋಪ್ ಏನಿರುತ್ತೆ ತುಂಬ ಸ್ಟೀಪ್ ಆಗಿರುತ್ತೆ. ಸೊ ಆ ರೀತಿಯಾದ ಏರಿಯಾದಲ್ಲಿ ಏನು ಮಾಡ್ಬೋದು, ನಾವು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ರೆಸ್ಕ್ಯೂ ಆಪರೇಷನ್ಸ್ನ ಮಾಡ್ಬೋದು. ದೆನ್ ಫೋರ್ತ್ ಅಪ್ಲಿಕೇಶನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅರ್ಬನ್ ಪ್ಲಾನಿಂಗ್. ಸೊ ಡ್ರೋನ್ಸ್ನ ನಾವು ಏನು ಮಾಡ್ಬೋದು, ಮ್ಯಾಪಿಂಗ್ ಮತ್ತು ಸರ್ವೆ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಯಾವ ರೀತಿ ರೋಡ್ಸ್ ಇರ್ಬೋದು, ರೈಲ್ವೆ ಕನ್ಸ್ಟ್ರಕ್ಷನ್ ಇರ್ಬೋದು, ಸ್ಮಾರ್ಟ್ ಸಿಟಿ ಕನ್ಸ್ಟ್ರಕ್ಷನ್ ಇರ್ಬೋದು, ಈ ರೀತಿ ಅರ್ಬನ್ ಪ್ಲಾನಿಂಗ್ ಏನಿದೆ ಅದಕ್ಕೆಲ್ಲ ನಾವು ಏನು ಮಾಡ್ಕೋತೀವಿ, ಮ್ಯಾಪಿಂಗ್ ಮತ್ತು ಸರ್ವೆ ಮಾಡಲಿಕ್ಕೆ ಡ್ರೋನ್ಸ್ನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಆಲ್ಸೋ ಡ್ರೋನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಮಾನಿಟರಿಂಗ್ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಆ್ಯಂಡ್ ಅರ್ಬನ್ ಸ್ಪ್ರಾಲ್. ಸೊ ಒಂದು ಅರ್ಬನ್ ಏರಿಯಾದಲ್ಲಿ ಏನು ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಇದೆ ಅದನ್ನು ನಾವು ಡ್ರೋನ್ ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ಬೋದು. ಜೊತೆಗೆ ಅರ್ಬನ್ ಸ್ಪ್ರಾಲ್, ಸೊ ಇದೊಂದು ಅರ್ಬನ್ ಏರಿಯಾ ಇರುತ್ತೆ, ಕೋರ್ ಅರ್ಬನ್ ಏರಿಯಾ ಏನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದಿಷ್ಟು ರೀಜನಲ್ಲಿ ಏನಾಗುತ್ತೆ, ಅರ್ಬನ್ ಸ್ಪ್ರಾಲ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ದ ಎಕ್ಸ್ಟೆಂಡೆಡ್ ಏರಿಯಾ ಆಫ್ ದಿ ಅರ್ಬನ್. ಸೊ ಈ ರೀತಿ ಅರ್ಬನ್ ಸ್ಪ್ರಾಲ್ ಏನು ಕ್ರಿಯೇಟ್ ಆಗ್ತಾ ಇರುತ್ತೆ, ಸೊ ಅದ್ರ ಬಗ್ಗೆನೂ ಕೂಡ ನಾವು ಡ್ರೋನ್ಸ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ದೆನ್ ದ ಫಿಫ್ತ್ ಅಪ್ಲಿಕೇಶನ್ ಈಸ್ ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್. ಸೊ ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ ಅಂದರೆ ಟ್ರ್ಯಾಕಿಂಗ್ ಡಿಫಾರೆಸ್ಟೇಷನ್, ಏನು ಡಿಫಾರೆಸ್ಟೇಷನ್ ಆಗ್ತಾ ಇರುತ್ತೆ ಅದನ್ನು ಟ್ರ್ಯಾಕ್ ಮಾಡ್ಬೋದು. ವೈಲ್ಡ್ ಲೈಫ್ ಪಾಪ್ಯುಲೇಷನ್ನ ಟ್ರ್ಯಾಕಿಂಗ್ ಮತ್ತು ಮಾನಿಟರ್ ಮಾಡ್ಬೋದು. ಪೋಚಿಂಗ್ ಆ್ಯಕ್ಟಿವಿಟೀಸ್ನ ನಾವು ಮಾನಿಟರ್ ಮಾಡ್ಬೋದು. ಮಾನಿಟರಿಂಗ್ ಏರ್ ಆ್ಯಂಡ್ ವಾಟರ್ ಕ್ವಾಲಿಟಿ. ಸೊ ಇವಾಗ ಒಂದು ನದಿದು ವಾಟರ್ ಕ್ವಾಲಿಟಿ ಏನಿದೆ, ಒಂದು ಪಾಂಡ್ ಅಥವಾ ಲೇಕ್ದು ವಾಟರ್ ಕ್ವಾಲಿಟಿ ಏನಿದೆ ಅದನ್ನು ನಾವು ಡ್ರೋನ್ ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ಬೋದು. ಅದೇ ರೀತಿ ಏರ್ ಪೊಲ್ಯೂಷನ್ ಲೆವೆಲ್ ಏನಿದೆ ಅದನ್ನು ಕೂಡ ನಾವು ಡ್ರೋನ್ ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ಬೋದು. ದೆನ್ ಅಸೆಸಿಂಗ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್. ಸೊ ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದ್ರ ಇಂಪ್ಯಾಕ್ಟ್ ಏನಾಗ್ತಿದೆ ಅದನ್ನು ನಾವು ಅಸೆಸ್ ಮಾಡ್ಬೋದು. ಯಾವ ರೀತಿ, ಗ್ಲೇಸಿಯಲ್ ರಿಟ್ರೀಟ್, ಹಿಮಾಲಯದಲ್ಲಿ ಏನಾಗ್ತಿದೆ, ಗ್ಲೇಸಿಯಲ್ ರಿಟ್ರೀಟ್ ಆಗ್ತಿದೆ, ಅಂದರೆ ಹಿಮ ಕರಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಸ್ಟಡಿ ಮಾಡ್ಬೋದು. ಕೋಸ್ಟಲ್ ಇರೋಜನ್ ಅಂತ ಆಗ್ತಾ ಇದೆ. ಕೋಸ್ಟಲ್ ಇರೋಜನ್ ಅಂತಂದರೆ ಸಮುದ್ರದ ಮಟ್ಟ ಏರ್ತಾ ಇದೆ, ದೇರ್ ಈಸ್ ಅ ರೈಸಿಂಗ್ ಸೀ ಲೆವೆಲ್. ಬಿಕಾಸ್ ಆಫ್ ದ್ಯಾಟ್ ವಾಟ್ ಈಸ್ ಹ್ಯಾಪ್ನಿಂಗ್, ಕೋಸ್ಟಲ್ ಇರೋಜನ್ ಈಸ್ ಹ್ಯಾಪ್ನಿಂಗ್. We can study coastal erosion with the help of drones. Then sixth application is logistics and delivery. We can use drones for delivering goods in remote areas, and also we can use drones for supply of essential medicine and food for disaster areas. Then the seventh one is media and entertainment. We can use drones in photography and videography, and also for the films, documentaries and events. And also we can use drones for real-time coverage of sports and public gatherings. ಸೊ ಈ ಎಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಕೂಡ ನಾವೇನು ಮಾಡ್ಬೋದು, ಡ್ರೋನ್ಸ್ನ ಯೂಸ್ ಮಾಡ್ಕೋಬೋದು. ನಾವು ವಿ ವಿಲ್ ಲುಕ್ ಇನ್ ಟು ದಿ ಇಂಡಿಯನ್ UAE ಪ್ರೋಗ್ರಾಮ್ಸ್. ಇಂಡಿಯಾದಲ್ಲಿ ಡ್ರೋನ್ಸ್ ರಿಲೇಟೆಡ್ ಏನು ಪ್ರೋಗ್ರಾಮ್ಸ್ ಇದೆ ಅಂತ ನಾವು ನೋಡ್ತಾ ಹೋದರೆ, ಸೊ ವಿ ಹ್ಯಾವ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ ಆರ್ಗನೈಸೇಷನ್. ಸೊ ಇದೇನು ಮಾಡುತ್ತೆ, ಡ್ರೋನ್ಸ್ನ ಡೆವಲಪ್ ಮಾಡಿದೆ. ಸೊ ಯಾವ್ಯಾವ ಡ್ರೋನ್ಸ್ನ ಮಾಡಿದೆ ಅಂದರೆ, ನಿಶಾಂತ್ ಅಂತ ಡ್ರೋನ್ ಡೆವಲಪ್ ಮಾಡಿದೆ. ಇಟ್ ಈಸ್ ಅ ಟ್ಯಾಕ್ಟಿಕಲ್ UAE for reconnaissance and surveillance. Then we have Rustum series drones, Rustum 1 and Rustum 2. So these are medium altitude, long endurance unmanned aerial vehicles for intelligence, surveillance and reconnaissance.
Then we have thirdly Tapas BH-201. It is an indigenous medium altitude, long endurance drone. It is under development for strategic missions. So these are all for military applications. So in the private sector, companies like IdeaForge, they have developed Netra drone or Netra unmanned aerial vehicle, and Skylark drones. They are contributing to the commercial and defense UAV markets in India. And there are startups which are focusing on agriculture and logistic drones. Coming to the military applications, India has acquired Heron TP Harop drones from Israel for surveillance and combat roles in India. And also, India is planned to procure M6, MQ9 Reaper drones from the USA under government to government deal. So these are the latest developments with respect to drones. In this video, we majorly covered with respect to the type of drones, their source of power, their hovering mechanism, so other operating mechanism of the drones, the classification. So in the next video, we will be covering the rules, schemes and rules and regulations in India with respect to drones. So based on the topic that we have discussed so far, that is unmanned aerial vehicle. So 2025 prelims ಅಲ್ಲಿ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಅಲ್ಲಿ 3 ಸ್ಟೇಟ್ಮೆಂಟ್ಸ್ ಇರುತ್ತೆ. ಈ 3 ಸ್ಟೇಟ್ಮೆಂಟ್ಸ್ನ ಓದಿ ಆನ್ಸರ್ ಏನಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಯುವರ್ ಆನ್ಸರ್. The answer and detailed explanation for this question is available in the PDF handout, which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.